ಬಿಬಿಎಂಪಿಯಿಂದ ಆಸ್ತಿ ತೆರಿಗೆ ಪಾವತಿಗೆ ಆಸ್ತಿ ಮಾಲೀಕರಿಗೆ ನೋಟಿಸ್ ಜಾರಿಗೊಳಿಸ್ತಾ ಇರುವ ಬಗ್ಗೆ ಸಚಿವರಿಂದಲೇ ಅಸಮಾಧಾನ ವ್ಯಕ್ತವಾಗಿದೆ. ಇದರ ಬೆನ್ನಲ್ಲೇ ಬಿಜೆಪಿ ಶಾಸಕರಿಂದಲೂ ಅಸಮಾಧಾನ ಸ್ಫೋಟಗೊಂಡಿದೆ. ದಾಸರಹಳ್ಳಿ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರ ಬಂದು ವರ್ಷ ಕಳೆಯೋದಕ್ಕೆ ಬಂತು, ಆದರೆ ಕರ್ನಾಟಕದಲ್ಲಿ ಯಾವುದೇ ಅಭಿವೃದ್ಧಿ ನಾವು ಕಂಡಿಲ್ಲ. ಆಸ್ತಿ ತೆರಿಗೆಯಲ್ಲಿ 31,000 ಕಟ್ಟು ಫಲಾನುಭವಿಗಳು 1 ಲಕ್ಷದ ಮೇಲೆ ಹಣ ಪಾವತಿಸ್ತಾ ಇದ್ದಾರೆ. ಕಟ್ಟದೆ ಇದ್ರೆ ಸರ್ಕಾರದಿಂದ ಬೀಗ ಹಾಕ್ತೀವಿ ಅನ್ನೋ ನೋಟಿಸ್ ಕೊಡ್ತಾರೆ. ಈ ಸರ್ಕಾರ ಬಡವರ ಮೇಲೆ ಗದಾಪ್ರಹಾರ ಮಾಡ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ 388 ಅಂಗಡಿಗೆ ಬೀಗ ಹಾಕಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸರ್ಕ್ಯುಲರ್ ನೆಪ ಹೇಳಿಕೊಂಡು ಬಡವರ ಮೇಲೆ ಹೇರಿಕೆ ಹಾಕ್ತಾ ಇದೆ. ಬಡ ಜನರ ಹಣವನ್ನ ಕಾಂಗ್ರೆಸ್ ಸುಲಿಗೆ ಮಾಡ್ತಾ ಇದೆ. ನಾನು ಇದನ್ನ ಖಂಡಿಸ್ತೀನಿ. ನನ್ನ ಕ್ಷೇತ್ರ 388 ಅಂಗಡಿ ಮಾಲೀಕರಿಗೆ ಓಪನ್ ಮಾಡೋದಕ್ಕೆ ಹೇಳಿದ್ದೀನಿ. ಯಾರು ಬಂದರೂ ನಾನು ನೋಡ್ಕೋತೀನಿ ಅನ್ನೋ ಭರವಸೆ ಅವರಿಗೆ ನೀಡಿದ್ದೀನಿ. ನನ್ನ ಕ್ಷೇತ್ರದ ಜನರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತೀನಿ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ಸುಮಾರು 8 ತಿಂಗಳಾಗ್ತಾ ಇದೆ. ಮೇ ತಿಂಗಳಲ್ಲಿ ಸರ್ಕಾರ ರಚನೆ ಮಾಡಿತ್ತು. ಚುನಾವಣೆಗೆ ಮೊದಲು ಅನೇಕ ಭರವಸೆಗಳನ್ನ ಕೊಟ್ಟಿದ್ರು. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತಕ್ಷಣ ವಿದ್ಯುತ್ ದರ ಜಾಸ್ತಿ ಮಾಡಿದ್ರು. ವಿದ್ಯುತ್ ದರ ಬೇಕಾಬಿಟ್ಟಿ, ಉದಾಹರಣೆಗೆ 5,000 ತಿಂಗಳಿಗೆ ಬಿಲ್ ಬರ್ತಾ ಇದ್ದವ್ರಿಗೆ ಇವತ್ತು 8, 8,500, 9,000 ಅಂದರೆ 80ಇಂದ 100%, 80%ಇಂದ 100%ವರೆಗೂ ವಿದ್ಯುತ್ ದರ ಜಾಸ್ತಿ ಮಾಡಿದ್ದಾರೆ. ತಕ್ಷಣ ದಿನನಿತ್ಯ ಪ್ರತಿನಿತ್ಯ ಬೆಳಗ್ಗೆ ಮಕ್ಕಳಿಗೆ, ಮನೆಯವರು ಪೂಜೆಗೆ, ಕಾಫಿ ಟೀಗೆ ಉಪಯೋಗಿಸ್ತಕ್ಕಂಥ ಹಾಲಿನ ಬೆಲೆ 3 ರೂಪಾಯಿ ಜಾಸ್ತಿ ಮಾಡಿ, ಇದರೊಟ್ಟಿಗೆ ಆಸ್ತಿ ತೆರಿಗೆ, ಮೊದಲೆಲ್ಲ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಂತ ಇತ್ತು. ಆಸ್ತಿ ತೆರಿಗೆ ಕೆಲವರು ಸ್ವಯಂ ಘೋಷಿತ ಆಸ್ತಿ ತೆರಿಗೆನ ಕಟ್ತಾ ಇದ್ರು. ಇನ್ನು ಕೆಲವರು ಬಿಬಿಎಂಪಿ ಏನು ನೋಟಿಸ್ ಕೊಡ್ತಾರೋ ಅದ್ರ ಪ್ರಕಾರ ಆಸ್ತಿ ತೆರಿಗೆನ ಕಟ್ತಾ ಬಂದಿತ್ತು. ಒಂದು 30-40ಯಲ್ಲಿ ಮನೆ ಕಟ್ಟಿ ಏನಾದರೂ ಸಣ್ಣದೊಂದು ಶೆಡ್ಡೋ ಅಥವಾ ಗರಾಜೋ ಅಥವಾ ಒಂದು ಅಂಗಡಿ ರೂಮೋ ಕಟ್ಟಿದ್ರೆ ಇಡೀ ಬಿಲ್ಡಿಂಗ್ನ ಕಮರ್ಷಿಯಲ್ ಅಂತೇಳಿ ತೀರ್ಮಾನ ಮಾಡಿ 2016ರಿಂದ ಇಲ್ಲಿವರೆಗೂ ತೆರಿಗೆ ಜಾಸ್ತಿ ಮಾಡೋದರ ಒಟ್ಟಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.